ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ಇನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಹಜವಾಗಿ ನಾವೆಲ್ಲರೂ ನಮ್ಮ ಹಿರಿಯರು ಹೇಳಿರುವಂತಹ ಮಾತನ್ನ ಕೇಳಿರ್ತೀವಿ, ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಅನ್ನೋದಾಗಿ. ಹಾಗಾಗಿ ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಬೇಕು, ಜೊತೆಗೆ ಜಾತಕಕ್ಕೂ ಹಾಗೆ ಮನೆಯಲ್ಲಿ ಲಕ್ಷ್ಮಿ ನೆಲೆಸೋದಕ್ಕೂ ಏನಾದರೂ ಸಂಬಂಧ ಇದೆಯಾ, ಅಥವಾ ಇದರಿಂದ ಸಂಬಂಧ ಇದ್ದು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಜ್ಯೋತಿಷ್ಯದಲ್ಲಿ ಇದಕ್ಕೆ ಯಾವ ರೀತಿಯಾಗಿ ಪರಿಹಾರ ಇದೆ ಅಂತ ಹೇಳಿ ತಿಳಿಸಿಕೊಡೋದಕ್ಕೆ ಪ್ರಖ್ಯಾತ ಜ್ಯೋತಿಷಿಗಳು ಮತ್ತು ಮಾಂತ್ರಿಕರಾಗಿರುವಂತಹ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರುಗಳು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ನಾನು ಆಗಲೇ ಹೇಳ್ತಾ ಇದ್ದೆ, ಸಾಕಷ್ಟು ಹಿರಿಯರು ಹೇಳುವಂತಹ ಮಾತನ್ನು ನಾವು ಕೇಳಿರ್ತೀವಿ, ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಅನ್ನೋದಾಗಿ. ಹಾಗಾಗಿ ಯಾವ ಒಂದು ಕೆಲಸವನ್ನು ನಾವು ಮಾಡೋದ್ರಿಂದಾಗಿ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ಅಂತ ಹೇಳಿ? ಪ್ರತಿಯೊಬ್ಬರ ಮನೆಯಲ್ಲೂ ದೇವತಾ ಸಾನ್ನಿಧ್ಯ ಅನ್ನುವಂಥದ್ದು ಆ ಸೂರ್ಯಚಂದ್ರಾರ್ಕ ಪರ್ಯಂತವಾಗಿಯೂ ಪರಂಪರಾನುಗತವಾಗಿ ಆರಾಧನೆ ಮಾಡ್ಕೊಂಡು ಬಂದಂಥದ್ದು. ಆದರೆ ನಮಗೆ ಬರುವುದು ಯಾವಾಗ ಅಮ್ಮನವರು ಲಕ್ಷ್ಮಿ ಬರುವಂಥದ್ದು ಯಾವಾಗ? ಯಾಕೆ ಅಂತ ಕೇಳಿದರೆ, ಇವತ್ತಿನ ಮನಸ್ಥಿತಿಯಲ್ಲಿ ಒಬ್ಬ ಮನುಷ್ಯನನ್ನು ತೆಗೆದುಕೊಂಡು ಹೋಗಿ ಅವನಿಂದ ಒಂದೇನೋ ಕೆಲಸ ಆಗಬೇಕಂತಾದರೆ ಅವನಿಗೇನು ಮಾಡ್ತೇವೆ, ಅವನು ತೃಪ್ತಿಪಡಿಸ್ಲಿಕ್ಕೋಸ್ಕರವಾಗಿ ಶುಭ್ರವಾಗಿರ್ತಕ್ಕಂಥ ಸ್ಥಳಗಳಿಗೆ ಕರ್ಕೊಂಡು ಹೋಗ್ತೇವೆ, ಅಥವಾ ಮನಸ್ಸು ಸಂತೋಷ ಆಗುವಂಥ ಕೆಲಸಗಳನ್ನು ಮಾಡ್ತೇವೆ. ಇಲ್ಲ ಅಂತ ಹೇಳಿದರೆ ನಮಗೆ ಆಗಬೇಕಾಗಿರುವಂಥ ಕೆಲಸ ಆಗೋದಿಲ್ಲ. ಹಾಗೆ ಈ ಮಹಾಲಕ್ಷ್ಮಿ ಅನ್ನುವಂಥದ್ದು ಮನೆಯಲ್ಲಿ ನೆಲೆಸಬೇಕು ಸ್ಥಿರವಾಗಿ ಅಂತ ಹೇಳಿದರೆ ಪ್ರತಿನಿತ್ಯವಾಗಲೂ ದೈನಂದಿಕವಾಗಿರ್ತಕ್ಕಂತಹ ಪೂಜಾ ಕೆಲಸಗಳನ್ನು, ಹಾಗೆ ಸ್ಥಿರವಾಗಿ ಇರಬೇಕು ಅಂತಾದರೆ ಮನೆಯಲ್ಲಿ ಶುದ್ಧವಾಗಿರಬೇಕು, ಶುಭ್ರವಾಗಿರಬೇಕು. ಯಾಕೆ ಅಂದರೆ ಗರ್ಭಗುಡಿ ಅಂತ ಹೇಳಿದರೆ ಅದರಲ್ಲಿ ಮಲಿನತೆ ಆದಷ್ಟು ನಮ್ಮ ಮನೆ ಹೇಗೆ ಅಂತ ಕೇಳಿದರೆ ದೇವರ ಸ್ಥಾನ ಅನ್ನುವಂಥದ್ದು ಎಷ್ಟು ಶುಭ್ರವಾಗಿ, ಎಷ್ಟು ಆಚಾರ ವಿಚಾರಗಳಿಂದ ಇಟ್ಕೊಳ್ತೇವೋ, ಅಥವಾ ಎಷ್ಟು ಸಾಂಪ್ರದಾಯಿಕವಾಗಿ ಪೂಜೆ ಪುನಸ್ಕಾರಾದಿಗಳನ್ನು ಮಾಡ್ತೇವೋ ಅಷ್ಟೇ ಬೇಗ ನಮಗೆ ಒಲಿತದೆ ಅಂತ ಹೇಳಿ. ಇಲ್ಲ ಅಂತ ಹೇಳಿದರೆ ಈ ಕೆಲಸಗಳನ್ನು ಮಾಡದಲೇ ಇರುವಂಥ ಸ್ಥಳನ ಆ ಲಕ್ಷ್ಮಿ ಅನ್ನುವಂಥವಳು ತ್ಯಜಿಸ್ತಾಳೆ ಅಂತ. ಒಂದು ಸ್ತ್ರೀಯರಿಗೆ ಇರಬೇಕಾಗಿರ್ತಕ್ಕಂತಹ ಲಕ್ಷಣಾದಿಗಳನ್ನು ಅಥವಾ ಅವರು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳನ್ನು ನಾವು ಚಿಂತನೆ ಮಾಡುವಾಗ, ಹಿಂದಿನ ಕಾಲಗಳಲ್ಲಿ ಪ್ರಾತಃ ಕಾಲದಲ್ಲಿ ಎದ್ದು ಶುಭ ಸ್ನಾನಾದಿಗಳನ್ನು ಮಾಡಿ ನಂತರದಲ್ಲಿ ಹೊಸಲು ತೊಳೆಯೋದು, ನಂತರದಲ್ಲಿ ದೇವರ ಪೂಜೆ ಹಚ್ಚುವುದು. ಯಾಕೆ ನಮ್ಮ ಎಷ್ಟೋ ಜನಕ್ಕೆ ಇವತ್ತಿನ ಮನೆಗಳಲ್ಲಿ ಹೊಸಲೇ ಇಲ್ಲ. ಯಾಕೆ ಅಂತ ಕೇಳಿದರೆ ಅದು ಕಟ್ಲಿಕ್ಕೆ ತೊಂದರೆ ಆಗ್ತದೆ, ಮೇಲಿದಾಗ್ತದೆ, ಅದು ಇದು ಹೇಳ್ತಾರೆ. ಆದರೆ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತ ಕೇಳಿದರೆ ಒಂದು ಕೆಂಪು ಮಣ್ಣು ಬರ್ತಾ ಇತ್ತು. ಆ ಕೆಂಪು ಮಣ್ಣನ್ನು ಸವರಿ ಅದರ ಮೇಲೆ ರಂಗೋಲಿಯನ್ನು ಹಾಕ್ತಾ ಇದ್ರು. ಒಂದು ರಂಗವಲ್ಲಿ ಅನ್ನುವಂಥದ್ದು ಚಂದ ರೀತಿಯಲ್ಲಿ ಕಾಣಲಿ ಅನ್ನುವಂಥದ್ದು, ಇನ್ನೊಂದು ಆ ಮಣ್ಣು ಹಾಕುವಂಥ ಕಾರಣದಿಂದ ಈ ಹಿಂದೆ ಎಲ್ಲ ಮಹಡಿ ಕಟ್ಟಡ ಇರಲಿಲ್ಲ, ಒಂದೊಂದೇ ಮನೆ ಇದ್ದಂಥದ್ದು. ಆ ಸಂದರ್ಭ ಕಾಲಗಳಲ್ಲಿ ಏನು ಅಂತ ಕೇಳಿದರೆ ಹಾವು, ಚೇಳು, ಪಲ್ಲಿ ಇತ್ಯಾದಿಗಳೆಲ್ಲ ಮನೆ ಒಳಗಡೆ ಬರಬಾರ್ದು ಅನ್ನುವಂಥದ್ದನ್ನು ಹೊಸಲಲ್ಲಿ ಇಡ್ತಾ ಬಂದರು. ಆದರೆ ಈಗಿನ ಕಾಲದಲ್ಲಿ ಏನಾಗಿದೆ, ಮರದ ಪೀಸು ಅದಕ್ಕೆ ಒಂದು ಸ್ಟಿಕ್ಕರ್ ಹಾಕಿಬಿಡೋದು. ಇಲ್ಲಿ ಮಾಡುವಂಥ ಸಂದರ್ಭಗಳಲ್ಲಿ ಏನಾಗ್ತದೆ, ಇದನ್ನು ಮಾಡಬಾರ್ದು ಅನ್ನುವಂಥದ್ದು. ಇದನ್ನು ಮಾಡಿದಾಗ ಏನಾಗ್ತದೆ ಅಂತ ಕೇಳಿದರೆ ಆ ದಾರಿದ್ರ್ಯ ಅನ್ನುವಂಥದ್ದು ಬರ್ತಾ ಹೋಗ್ತದೆ. ಹಾಗೆ ಇನ್ನು ದೇವತಾ ಪೂಜೆಗಳನ್ನು ಮಾಡುವಂಥದ್ದು ಎಂತ ಮಾಡ್ತೇವೆ, ಎಲ್ಲ ದೇವರನ್ನು ಒಂದು ತಂದಷ್ಟು ಇಟ್ಕೊಳ್ಳೋದು, ಅದಕ್ಕೆ ಎಂಥದ್ದು ಪೂಜೆಯೂ ಇಲ್ಲ, ನೈವೇದ್ಯವೂ ಇಲ್ಲ. ಆ ದೇವ್ರ ಮೇಲೆ ಕೊಳೆ ಕೂತು ಒಂದು ವರ್ಷ ಆಗಿರುತ್ತೆ, ಅದನ್ನು ತೆಗೆಯೋದು ಇಲ್ಲ. ಹಾಗಾಗಿ ಇಲ್ಲಿ ಪ್ರಾಶಸ್ತ್ಯ ಯಾವುದಕ್ಕೆ ಕೊಡಬೇಕು ಅಂತ ಕೇಳಿದರೆ ದೇವರಿಗೆ ಉಪಚಾರಗಳನ್ನು ಹಲವಾರು ರೀತಿಯಾಗಿ ಹೇಳಿದ್ದಾರೆ. ಒಂದು 64, 36, 28, 16, 10, 6 ಇಲ್ಲ, ಯಾವುದೂ ಇಲ್ಲ ಅಂದರೆ ಪಂಚೋಪಚಾರ 5 ರೀತಿಯಾಗಿರ್ತಕ್ಕಂಥ ಉಪಚಾರ. ಈಗ ಹೇಳಿದಂಥ ಸಂಖ್ಯೆಗಳೇನು ಅಂತ ಕೇಳಿದರೆ ದೇವರನ್ನು ನಾವು ಆರಾಧನೆ ಮಾಡಲಿಕ್ಕೆ ಉಪಚಾರಾದಿಗಳನ್ನು ಮಾಡುವಂಥದ್ದು ಅಂತೇಳಿ. ಅಟ್ಲೀಸ್ಟ್ ಪಂಚೋಪಚಾರನಾದರೂ ಮಾಡಿ. ಆ ಪಂಚೋಪಚಾರಗಳು ಯಾವುದು? ಅದರಲ್ಲಿ ನಾವು ಹೇಳುವಾಗ ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ ಅಂತೇಳಿ. ಗಂಧ ಅಂತ ಹೇಳಿದರೆ ಈ ಬಿಲ್ಲೆ ಸಿಗುತ್ತೆ ಗ್ರಂಥಿಗೆ ಅಂಗಡಿಲಿ, ಅದನ್ನು ಹಾಕಬಾರ್ದು ಅಂತೇಳಿ. ಯಾವುದೇ ಮನುಷ್ಯಂಗೆ ಎಕ್ಸ್ಪೈರಿ ಡೇಟ್ ಇದೆ ಅಂತ ಹೇಳಿದಾಗ ಗಂಧ ಅನ್ನುವಂಥದ್ದು ಅವತ್ತಿನ ಪ್ರಾತಃ ಕಾಲಕ್ಕೆ ನಾವು ತೆಗೆದು ಬಿಟ್ಟು ಮತ್ತೆ ಅದನ್ನು ದೇವರಿಗೆ ಹಚ್ಚಬೇಕು ಅನ್ನುವಂಥದ್ದು ಇರೋದು. ಅದನ್ನು ನಾವು ಅಲ್ಲೂ ತಪ್ಪು ಮಾಡ್ತೇವೆ. ನಂತರದಲ್ಲಿ ಪುಷ್ಪ ಅಂತ ಹೇಳಿ, ಪುಷ್ಪ ಅಂತ ಹೇಳಿದರೆ ಹೂಗಳು ಅಂತ ಹೇಳಿ. ಕಾಡಿನ ಹೂಗಳು ಬಹಳ ಶ್ರೇಷ್ಠ, ಅದು ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತದೆ. ಇನ್ನು ಮನೆಯಲ್ಲಿ ಇರುವಂತಹ ಪುಷ್ಪಗಳನ್ನು ತೆಗೆದುಕೊಳ್ಳುವಂಥದ್ದು, ಅದು ಉತ್ತಮ ಫಲಗಳನ್ನು ಕೊಡ್ತದೆ. ಇನ್ನು ಪಕ್ಕದ ಮನೆಯಿಂದ ಕಿತ್ಕೊಂಡು ಬಂದು ಹಾಕೋದು, ಅದನ್ನೆಲ್ಲ ಮಾಡಲಿಕ್ಕಿಲ್ಲ. ಮತ್ತು ಶುದ್ಧವಾಗಿರ್ತಕ್ಕಂಥ ತಪ್ಪೇನು ಅಂತ ಕೇಳಿದ್ರೆ ಹಣವನ್ನು ಕೊಟ್ಟು ಆ ಪುಷ್ಪವನ್ನು ಕ್ರಯ ವಿಕ್ರಯಗಳನ್ನು ಮಾಡುವಂಥದ್ದು. ಶಾಸ್ತ್ರದಲ್ಲಿ ಅನ್ನವನ್ನು, ಹೂವನ್ನು, ಇನ್ನು ಹಲವಾರು ವಸ್ತುಗಳನ್ನು ಕ್ರಯ ವಿಕ್ರಯ ಅಂದರೆ ಮಾರಬಾರ್ದು ಅಂತಿದೆ. ಅದನ್ನು ತಂದಂಥ, ಆ ಹಣವನ್ನು ಕೊಟ್ಟು ತಂದಂಥ ಹೂಗಳೇನು ಅಂತ ಕೇಳಿದರೆ ಅಧಮ ಅಂತೇಳಿ, ಅದನ್ನು ಬಳಸಲಿಕ್ಕಿಲ್ಲ. ನಿಮಗೇನೂ ಇಲ್ವಾ, ಮನೆಯಲ್ಲಿ ಬೆಳೆದಂಥ ಹೂಗಳನ್ನೇ ಅರ್ಚನೆ ಮಾಡಿ. ಯಾಕೆ ಅಂತ ಕೇಳಿದರೆ ನಮ್ಮ ಮನೆ ದೇವರು ಅನ್ನುವಂಥದ್ದು ಆ ಮಡಿ ಮೈಲಿಗೆಗಳು ಯಾರೋ ಮುಟ್ಟಿರ್ತಾರೆ, ಅಥವಾ ಈಗಿನ ಕಾಲದಲ್ಲಿ ಏನೇನೋ
ಆಗ್ತಿರ್ಬೋದು, ನಾವು ನೋಡಿರ್ತೇವೆ. ಹಾಗೆ ಮಾಡಬೇಕು ಅನ್ನುವಂಥದ್ದು. ಇನ್ನು ಧೂಪ ಅಂತ ಹೇಳಿದರೆ ಒಂದು ಊದಿನ ಕಡ್ಡಿ ಅನ್ನುವಂಥದ್ದು ಬಂದುಬಿಡ್ತದೆ. ಮಧ್ಯಭಾಗದಲ್ಲಿ ಒಂದು ಮರದ ಪೀಸ್ ಇರ್ತದೆ, ಸುತ್ತ ಅದಕ್ಕೆ ಕೆಮಿಕಲ್ ಹಾಕಿರ್ತಾರೆ. ಅದನ್ನು ಸರ್ವತಾ ಬಳಸಬಾರ್ದು. ಯಾಕೆ ಅಂತ ಕೇಳಿದರೆ ಧೂಪ ಅನ್ನುವಂಥದ್ದು ನಮಗೆ ಸುಗಂಧಭರಿತವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಕೊಡಬೇಕು ಅಂತ. ಅದರೊಟ್ಟಿಗೆ ನಾವು ಮರದ ಪೀಸನ್ನು ಧೂಪ ಅಂತಲೇ ಸಿಗ್ತದೆ, ಆ ಸ್ಟಿಕ್ ಅಂತ ಅಷ್ಟು ಮಾತ್ರ ಹಚ್ಚಬೇಕು. ಅದರೊಟ್ಟಿಗೆ ಮರವನ್ನು ನಾವು ಸೇರಿಸಿ ಹಚ್ಚುವಂಥದ್ದು ಏನಾಗ್ತದೆ, ಅದು ಮಾಡಬಾರ್ದು ಅಂತ. ಅಲ್ಲೇನಾಗ್ತದೆ, ವರ್ಜ್ಯ, ನಮ್ಮ ಅನುಕೂಲಕ್ಕೋಸ್ಕರವಾಗಿ ನಾವೇನೋ ಮಾಡ್ತೇವೆ ಬಿಟ್ಟರೆ ಅದನ್ನು ಮಾಡಬಾರ್ದು. ಇನ್ನೊಂದು ದೀಪ ಅಂತ ಹೇಳಿದರೆ ತುಪ್ಪದ ದೀಪವನ್ನು ಹಾಗೆ ಎಣ್ಣೆಯ ದೀಪವನ್ನು ಹಚ್ಚಬೇಕು ಅಂತ ಹೇಳಿ, ಇಲ್ಲ ಅಂತ ಹೇಳಿದರೆ ಕೊಬ್ಬರಿ ಎಣ್ಣೆಯನ್ನು ಈ ರೀತಿ ಹಚ್ಚಬೇಕು ಅಂತ ಹೇಳಿ. ಮತ್ತು ನೈವೇದ್ಯಾದಿಗಳು ಏನನ್ನು ಇಡಬೇಕು, ನಾವು ತಿನ್ನುವಂಥ ಎಲ್ಲ ವಸ್ತುಗಳನ್ನು ಇಡ್ಬೋದು. ಅದರಲ್ಲಿ ಮಧುರವಾಗಿರ್ತಕ್ಕಂಥ ವಸ್ತುಗಳನ್ನು ದೇವರಿಗೆ ಇಡಬೇಕು. ಅದು ಯಾವುದು ಮಧುರವಾಗಿರುವಂಥದ್ದು? ಹಾಲು, ಜೇನುತುಪ್ಪ, ಹಾಗೆ ಡ್ರೈ ಫ್ರೂಟ್ಸ್ ಇರ್ಬೋದು, ಶುಷ್ಕ ಫಲಗಳು ಅಂತ ಹೇಳಿ. ತದನಂತರದಲ್ಲಿ ಇನ್ನೂ ವಿಶೇಷ ಅಂತ ಹೇಳಿದರೆ ಸಾಧ್ಯತೆ ಇತ್ತು ಅಂತಾದರೆ ಮಡಿಯಲ್ಲಿ ಅನ್ನವನ್ನು ಮಾಡಿ ಅದರ ಮೇಲೆ ಒಂದು ತುಪ್ಪವನ್ನು ಹಾಕಿ ಅದನ್ನು ದೇವರಿಗೆ ನೈವೇದ್ಯ ಮಾಡುವಂಥದ್ದು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಹೇಳಿದ್ದಾರೆ. ಹಾಗೆ ಇನ್ನೂ ನೋಡ್ತಾ ಹೋದರೆ ಹಲವಾರಷ್ಟು ವಿಷಯಗಳುಂಟು. ಆದರೆ ಈಗಿನ ಕಾಲದಲ್ಲಿ ಅದು ಯಾವುದನ್ನೂ ಮಾಡ್ತಾ ಇಲ್ಲ. ಆ ಅಶ್ವಿನಿ ದೇವತೆಗಳು ಬರುವಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಎಲ್ಲ ಮಲಗಿರ್ತಾರೆ. ಆ ಸಂದರ್ಭಗಳಲ್ಲಿ ಎದ್ದು ದೇವರನ್ನು ನಾವು ಬರಮಾಡಿಕೊಳ್ಬೇಕು. ಹೇಗೆ ಬರಮಾಡಿಕೊಳ್ಳೋದು? ಮಂಗಳಕರವಾಗಿರ್ತಕ್ಕಂಥ ವಸ್ತುಗಳು ಅನ್ನುವಂಥದ್ದು ಇರಬೇಕು, ರಂಗವಲ್ಲಿಯನ್ನು ಹಾಕಿರಬೇಕು, ಹಾಗೆ ತೊಳೆದಿರಬೇಕು. ಈ ಎಲ್ಲ ಕಾರಣಗಳು, ಮತ್ತು ಮನೆಯಲ್ಲಿ ಅವಾಚ್ಯ ಪದಗಳನ್ನು ಬೈಲಿಕ್ಕಿಲ್ಲ, ಯಾರಿಗೋ ಬೈಯುವಂಥದ್ದು, ಇದೆಲ್ಲ ಏನಾಗ್ತದೆ, ಅಷ್ಟು ದೇವತೆಗಳು ಅಷ್ಟು ಅಂತ ಹೇಳ್ತಾ ಇರ್ತಾರೆ. ಈ ಎಲ್ಲ ಕಾರಣಗಳನ್ನು ನಾವು ವಿಮರ್ಶೆಗೆ ತಗೊಳ್ಬೇಕಾಗ್ತದೆ. ಮಹಾಲಕ್ಷ್ಮಿ ಅನ್ನುವಂಥದ್ದು ಮನೆಯಲ್ಲಿ ಸ್ಥಿರವಾಗಿರಬೇಕು ಅಂತಾದರೆ ಅವಳಿಗೆ ಏನು ಶುದ್ಧತೆ ಅನ್ನುವಂಥದ್ದು ಮುಖ್ಯ. ಮತ್ತು ನಾವು ಎಷ್ಟೆಷ್ಟೋ ಪೂಜೆಯನ್ನು ಮಾಡ್ಬೋದು, ಆದರೆ ದೇವ್ರು ಕೇಳುವಂಥದ್ದೇನು, ಭಕ್ತಿ ಮಾತ್ರ. ನಿಮಗೆ ಅದರ ಮೇಲೆ ನಂಬಿಕೆ ಇದೆಯಾ ಮಾಡಿ, ಇಲ್ಲ ಅಂದರೆ ಬೇಡ. ಈಗ ಕೆಲವರನ್ನು ನೋಡಿರ್ಬೋದು, ದೇವಸ್ಥಾನದ ಎದುರುಗಡೆ ಗಾಡಿ ನಿಲ್ಲಿಸ್ತಾರೆ, ಚಪ್ಪಲಿ ಒಂದು ಸ್ವಲ್ಪ ಸಡಿಲ ಮಾಡ್ಕೊಳ್ಳೋದು, ದೇವ್ರಿಗೆ ಹೀಗೆ ಮುತ್ಕೊಡೋದು, ಹೋಗ್ತಿರೋದು. ಹಾಗೆ ಮಾಡಬಾರ್ದು. ದೇವರ ಸ್ಥಾನಕ್ಕೆ ಹೋಗಿ ನಾವು ಪ್ರಾರ್ಥನೆಗಳನ್ನು ಮಾಡಬೇಕು ಅನ್ನುವಂಥದ್ದು ಇರುವುದಾದ್ರಿಂದ ಸುಮ್ಮ ವಿಷಯ ಇದೆ. ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ರೆಡಿ ಇದ್ದಾರೆ. ನಮಸ್ತೆ ಲೋಕೇಶ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳದು ನಿನ್ನೆ ಮೂಲ ನಕ್ಷತ್ರದ ಬಗ್ಗೆ ಕೇಳ್ತಾ ಇದ್ದಾರೆ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಕೊಡಿ. ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ. ನನ್ನ ಮಗಳದು ಶನಿವಾರ ನೈಟ್ 11 ಗಂಟೆಗೆ ಹುಟ್ಟಿದ್ದು. ಮೂಲ ನಕ್ಷತ್ರ. ಡೇಟ್ ಟೈಮ್ ದಿನಾಂಕ 10/10/28ನೇ ತಾರೀಕು. 10/28ನೇ ತಾರೀಕಲ್ವಾ? 10/28ನೇ ತಾರೀಕು 95 ಇತ್ತು. 95. ಸರಿ. ಸಮಯ? ಸಮಯ 11 ಗಂಟೆ ಆಗಿದೆ ಸರ್. ಸರಿ, ಹೇಳಿ. ಶನಿವಾರ ನೈಟ್. ಓಕೆ, ಏನು ವಿಷಯ ಇತ್ತು? ಅವಳದು ಹಾರ್ಟ್ ಪ್ರಾಬ್ಲಮ್ ಇದೆ ಅವಳದು. ಬೆಳಗ್ಗೆ ಹುಟ್ಟಿದ್ದ? ಬೆಳಗ್ಗೆ ಹುಟ್ಟಿ ನೈಟ್ ಶನಿವಾರ 11. ಮೂಲ ನಕ್ಷತ್ರ. ಮೂಲ ನಕ್ಷತ್ರ 4ನೇ ಪಾದ. ಇದು ತುಂಬ ಒಳ್ಳೆಯ ಜಾತಕ. ಏನು ದೋಷ ಇರುವಂಥದ್ದಂದರೆ ಮೂಲ ನಕ್ಷತ್ರದಿಂದ ಇವಳು ತುಂಬ ಕಷ್ಟಪಡಬೇಕನ್ನುವಂಥದ್ದಿಲ್ಲ. ನೆನ್ನಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ, ಮೂಲ ನಕ್ಷತ್ರದ 4ನೇ ಪಾದ ಅನ್ನುವಂಥದ್ದು ಶುಭ ಫಲಗಳನ್ನು ಕೊಡ್ತದೆ. ಇನ್ನು ಇವಳ ಜಾತಕದಲ್ಲಿ ನೋಡಿದಾಗ ರೋಗಸ್ಥಾನದಲ್ಲಿ ಗುರು ಮತ್ತು ಈ ಹೃದಯ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು, ಹೃದಯದಲ್ಲಿ ಬೇನೆ ಉಂಟಾಗುವಂಥದ್ದು ಅಥವಾ ಉಸಿರಾಡಲಿಕ್ಕೆ ತೊಂದರೆ ಆಗುವಂಥದ್ದು, ಮತ್ತು ಈ ರಕ್ತಕ್ಕೆ ಸಂಬಂಧಿತವಾಗಿರ್ತಕ್ಕಂತಹ ಮಲಿನತೆ ಅನ್ನುವಂಥದ್ದು ಉಂಟಾಗಿ ಈ ಹೃದಯಕ್ಕೆ ಏನಾಗ್ತಾ ಉಂಟು ಅಂತ ಕೇಳಿದ್ರೆ ಕೆಲವೊಂದು ಸಮಸ್ಯೆಗಳೆಲ್ಲ ಆಗ್ತಿರಬಹುದು ಅನ್ನುವಂಥ ಅಭಿಪ್ರಾಯವನ್ನು ವೈದ್ಯರು ಕೊಟ್ಟಿರ್ತಾರೆ. ಇಲ್ಲಿ ಮುಖ್ಯವಾಗಿ ನೋಡುವಾಗ ನೋಡಿ, ಅನಾದಿ ಕಾಲದಿಂದ ನೀವು ಕೆಲವೊಂದು ದೇವತಾ ಕೋಪಕ್ಕೆ ಗುರಿಯಾಗಿರುವಂಥದ್ದು ಅಂತ ಹೇಳಿದರೆ ಇರುವಂಥ ದೇವತೆಗಳನ್ನೆಲ್ಲ ತಗೊಂಡೋಗಿ ವಿಸರ್ಜನೆ ಮಾಡಿದಂಥದ್ದು ಅಥವಾ ದೇವರಿಗೆ ಅಪಚಾರ ಮಾಡಿದಂಥದ್ದು, ಈ ರೀತಿಯಾಗಿರ್ತಕ್ಕಂಥ ದೋಷಗಳೆಲ್ಲ ಇಲ್ಲಿ ಗೋಚರಕ್ಕೆ ಬರ್ತಾ ಇದೆ. ಇವಳಿಗೆ ಸಣ್ಣ ವಯಸ್ಸಿನಲ್ಲಿಯೇ ಕೆಲವೊಂದು ದೋಷಾದಿಗಳು ಅನ್ನುವಂಥದ್ದನ್ನೇನಾದ್ರು ಪರಿಹಾರ ಮಾಡ್ಕೊಳ್ಳಿಕ್ಕೆ ಏನಾದರೂ ಹೋಮ ಹವನ ಈ ಥರದ್ದೇನಾದರೂ ಮಾಡಿದ್ರಾ? ಹೋಮ ಹವನ ಏನಾದ್ರು ಮಾಡಿದ್ರ ಆರೋಗ್ಯ ವಿಚಾರಗಳಿಗೆ? ದುರ್ಗಾ ಹೋಮ ಮಾಡ್ತಿದ್ವಿ. ಒಳ್ಳೆಯದಾಯಿತು, ತೊಂದರೆ ಇಲ್ಲ. ಈಗ ಅವಳಿಗೆ 2016 ಸಂದರ್ಭದಲ್ಲಿ ಏನು ತೊಂದರೆಗಳು ಶುರುವಾಗಿದ್ದು ನಿಮಗೆ ಕರೆಕ್ಟಾಗಿ ಗೊತ್ತಾಗಿದ್ದು ಆ ಸಂದರ್ಭದಲ್ಲ? 2016, 17, 18 ಈ ಭಾಗದಲ್ಲಿ ಸ್ವಲ್ಪ ಹೆಚ್ಚು ಅವಳಿಗೆ ಸಮಸ್ಯೆಗಳನ್ನುವಂಥದ್ದು ಶುರು ಆಯಿತು.
ನಮಗೆ ಗೊತ್ತಾಗಿದ್ದು ಅವಳಿಗೆ 95 2003 ನಮಗೆ ಗೊತ್ತಾಗಿದೆ ಕಾಯಿಲೆ. ಗೊತ್ತಾಗಿದೆ. ಹಾಗಾದರೆ ಈಗ ಅದಕ್ಕೇನು ಚಿಕಿತ್ಸೆಗಳನ್ನೇನು ಹೇಳಿದ್ದಾರೆ? ಈ ಎಲ್ಲಾ ಕಡೆ ತೋರಿಸಿದ್ವಿ. ಹಾಂ, ಎಲ್ಲಾ ಕಡೆ ತೋರಿಸಿದ್ದು ಅವಳಿಗೆ ಹಾರ್ಟ್ ಪ್ರಾಬ್ಲಮ್ ಐತೆ, ಆಮೇಲೆ ಲಂಗ್ಸ್ ಹೋಗೈತೆ. 40 ಲಕ್ಷ ಅದು ಚೇಂಜ್ ಮಾಡಬೇಕು, 2 ಪಾರ್ಟ್ ಹೋಗ್ಬಿಟ್ಟಿದೆ, ಚೇಂಜ್ ಮಾಡಬೇಕು ಅಂತಾರೆ. ಅಲ್ಲ, ಈಗ ವೈದ್ಯಕೀಯ ಚಿಕಿತ್ಸೆಗಳನ್ನು ಕೊಡುವಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರಗಳನ್ನು ಡಾಕ್ಟ್ರು ಹೇಳ್ತಾರೆ, ಸರಿ, ಅದ್ರ ಬಗ್ಗೆ ಸಂಬಂಧ ಇಲ್ಲ. ಆದರೆ ಇದು ಯಾಕೆ ಬಂತು ಅನ್ನುವಂಥ ಚಿಂತನೆ ಮಾಡಿದಾಗ ನೋಡಿ, ಅನಾದಿ ಕಾಲದಲ್ಲಿ ಅವ್ರಿಗೆ ಗೊತ್ತಾಗ್ತದೆ ಬಂದೈತೆ ಅಂತ. ಅವ್ರಿಗೆ ಗೊತ್ತು. ಇರಲಿ, ಈಗ ನೋಡಿ ಪರಿಹಾರವನ್ನು ಹೇಳ್ತೇನೆ, ಸ್ವಲ್ಪ ಬರ್ಕೊಳ್ಳಿ. ಈ ಪರಿಹಾರವನ್ನು ಹೇಳಲಿಕ್ಕಿಂತ ಮುಂಚಿತವಾಗಿ ನೋಡಿ, ನಿಮ್ಮ ಕಾಲದಲ್ಲಿ ಅನಾದಿ ಕಾಲದಲ್ಲಿ ಸ್ವಲ್ಪ ಇದು ಬ್ರಾಹ್ಮಣ ಶಾಪಾದಿಗಳು ಅನ್ನುವಂಥದ್ದು ಇದ್ದಂಥದ್ದು ರೋಗಸ್ಥಾನದಲ್ಲಿ ಅಂತ ಹೇಳಿದರೆ, ಈ ರೋಗ ಬರಲಿಕ್ಕೆ ಕಾರಣ ಅನಾದಿ ಕಾಲದಲ್ಲಿ ಆರಾಧನೆ ಮಾಡ್ಕೊಂಡು ಬಂದಂಥ ಗುರುಪೀಠವೋ ಅಥವಾ ಈ ಕೆಲವೊಂದು ಕ್ರಯ ವಿಕ್ರಯಾದಿಗಳಿಂದ ತೊಂದರೆಗಳಾದಂಥದ್ದು, ಈ ಶಾಪದಿಂದ ಉಂಟಾದಂಥ ತೊಂದರೆಗಳು ಅಂತೇಳಿ ಹೇಳಬೇಕು. ಇಲ್ಲಿ ಜೀವಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳಿದೆ ಅಂಥೇಳಿ ಇಲ್ಲಿ ಗೋಚರಕ್ಕೆ ಬರ್ತಾ ಇಲ್ಲ. ನಿಮ್ಮ ಕುಟುಂಬದಲ್ಲಿ ಯಾವ ಗುರುಪೀಠ ಅನ್ನುವಂಥದ್ದಿದೆಯೋ ಆ ಗುರುಪೀಠಕ್ಕೆ ಹೋಗಿ ಕೆಲವೊಂದು ಈ ಗುರುಪಾದುಕಾ ಪೂಜೆ ಮತ್ತು ಭಿಕ್ಷಾವಂದನೆಗಳನ್ನು ಮಾಡಿ ಗುರುಗಳ ಪ್ರಸಾದವನ್ನು ತಗೊಳ್ಳಿ. ಸಾಧ್ಯತೆ ಇದ್ದರೆ ಮಗುವನ್ನು ಕರ್ಕೊಂಡು ಹೋಗಿ. ಅದಾದ ನಂತರದಲ್ಲಿ ಮತ್ತೆ ನೀವು ಈ ಮನೆಯಲ್ಲಿ ಅನಾದಿ ಕಾಲದಿಂದ ಆರಾಧನೆ ಮಾಡಿದಂತಹ ಗಣಪತಿ ಆರಾಧನೆಗಳೆಲ್ಲ ಇದ್ದಿತ್ತು, ಅದೆಲ್ಲ ಸ್ವಲ್ಪ ಬಿಟ್ಟೋದಂಥದ್ದಿದೆ. ಸದ್ಯಕ್ಕೆ ಈ ದೈವಿಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಸರಿ ಮಾಡಿಕೊಳ್ಳಿ. ಗುರುಪೀಠಕ್ಕೆ ಹೋಗಿ ಬನ್ನಿ. ಅದು ನೋಡಬೇಕು, ನೀವು ತಂದೆ ಅಥವಾ ನಿಮ್ಮ ತಂದೆಯವ್ರನ್ನ ಹಿರಿಯರನ್ನ ಒಮ್ಮೆ ಕೇಳಿ, ನಿಮ್ಮ ಕುಲದ ಗುರುಗಳು ಯಾರು ಅಂತ ಅಲ್ಲಿಗೆ ಹೋಗಿ ಬರಬೇಕು. ದೇವರ ಬಗ್ಗೆ ನಾನಿಲ್ಲಿ ಮಾತಾಡ್ತಾ ಇಲ್ಲ, ಗುರುಪೀಠದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಒಮ್ಮೆ ನಿಮ್ಮ ತಂದೆ ಅಥವಾ ನಿಮ್ಮ ಹಿರಿಯರ ಹತ್ರ ಕೇಳಿ ನೋಡಿ, ಗುರುಪೀಠಕ್ಕೆ ಹೋಗಿ ಬನ್ನಿ. ಹಾಗಾದ್ರೆ ಒಮ್ಮೆ ನೀವು ನಂಬುವಂತಹ ಗುರುಪೀಠ, ಪೀಠಾಧಿಪತಿಗಳು ಸನ್ಯಾಸತ್ವವನ್ನು ತಗೊಂಡಂಥ ಪೀಠಾಧಿಪತಿಗಳ ಹತ್ರ ಹೋಗಿ ಗುರುಪಾದುಕಾ ಪೂಜೆಯನ್ನು ಮಾಡಿ ಬನ್ನಿ. ಅದಾದ್ರ ಮೇಲೆ ಸ್ವಲ್ಪ ಈಶ್ವರನ ಆರಾಧನೆಯನ್ನು, ಮೃತ ಸಂಜೀವಿನಿ ಮಂತ್ರ ಜಪಗಳನ್ನು ಸ್ವಲ್ಪ ಆರಾಧನೆ ಮಾಡಿ. ಇಲ್ಲಿ ಕೆಲವೊಂದು ದೋಷಾದಿಗಳನ್ನುವಂಥದ್ದು ಬರ್ತಾ ಇದೆ, ಅದನ್ನು ನಾ ಇಲ್ಲೆಲ್ಲ ಕುತ್ಕೊಂಡು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಸದ್ಯಕ್ಕೆ. ಬನ್ನಿ 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 ಬನ್ನಿ, ತೊಂದರೆ ಇಲ್ಲ. ಆ ಎಲ್ಲವನ್ನು ನಾನು ಪೂರ್ಣ ವಿಮರ್ಶೆ ಕೊಡ್ತೇನೆ, ನನ್ನ ಹತ್ರ ಬನ್ನಿ, ಹೇಳ್ತೇನೆ, ಆಯಿತಾ? ಒಳ್ಳೆಯದಾಗಿ. ಎಲ್ಲ ಕೊಡ್ತಾರೆ. ನೆಕ್ಸ್ಟ್ ನಾ ಇಲ್ಲಿ ಬೆಂಗಳೂರಿನಲ್ಲೇ ಇರೋದು, ನಿಮಗೆ ಫೋನ್ ಮಾಡ್ತಾರೆ, ಫೋನ್ ಮಾಡಿ ಅಡ್ರೆಸ್ಸನ್ನು ಕೊಡ್ತಾರೆ, ಆಯಿತಾ? ಇಲ್ಲ, ನಿಮಗೆ ಫೋನ್ ಬರ್ತದೆ ಕಾರ್ಯಕ್ರಮ ಆದ ನಂತರದಲ್ಲಿ. ನೀವು ಕರೆ ಮಾಡಿ ಅವ್ರನ್ನ ಸಂಪರ್ಕವನ್ನು ಮಾಡ್ಬೋದು ಸರ್. ಧನ್ಯವಾದಗಳು ಲೋಕೇಶ್, ಕರೆ ಮಾಡಿದ್ದಕ್ಕಾಗಿ. ಎಸ್ ಗುರುಗಳೇ, ಹೇಳ್ತಾ ಇದ್ರಿ, ಇನ್ನು ಜಾತಕಕ್ಕೂ ಹಾಗೆ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸೋದಕ್ಕೆ ಏನಾದರೂ ಸಂಬಂಧ ಇದೆಯಾ ಅಂತ ಹೇಳಿ. ಜಾತಕ ಅನ್ನುವಂಥದ್ದು ಒಬ್ಬ ಮನುಷ್ಯನ ಮ್ಯಾನ್ಯುವಲ್ ಇದ್ದಾಗ, ಮ್ಯಾನ್ಯುವಲ್ ಅಂದರೆ ನಾನು ನಿಮಗೆ ಅರ್ಥ ಆಗ್ಲಿಕ್ಕೆ ಹೇಳಿದ್ದು, ಅದು ಪದಪ್ರಯೋಗ ತಪ್ಪಾಗ್ತದೆ. ಹೇಗೆ ನಮ್ಮ ಆಗು ಹೋಗುಗಳಿಗೆ ಏನೇನು ಬೇಕೋ ಅದನ್ನು ನಾವು ಜಾತಕದಿಂದ ನೋಡ್ಬೋದು. ಮನೆಗೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇಲ್ಲ, ಮನುಷ್ಯನಿಗಿದೆ. ಆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸನ್ನು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೆಸರನ್ನು 50 ಬಾರಿ ಚೇಂಜ್ ಮಾಡ್ಬೋದು, ಡೇಟ್ ಆಫ್ ಬರ್ತ್ ಟೈಮಿಂಗ್ಸನ್ನು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮನೆಗೇನು ಪ್ರಾಮುಖ್ಯತೆ ಅಂತ ಕೇಳಿದರೆ ವಸ್ತು ಸ್ಥಿತಿಗಳು. ವಸ್ತು ಅಂತ ಹೇಳಿದರೆ ಯಾವ ವಸ್ತು ಅನ್ನುವಂಥದ್ದು ಯಾವ ಸ್ಥಿತಿಯಲ್ಲಿರಬೇಕೋ ಅಲ್ಲೇ ಅದು ಇರಬೇಕು. ಅಲ್ಲಿಂದ ಬದಲಾವಣೆ ಆದಾಗ ಏನಾಗ್ತದೆ, ಅದು ದುಷ್ಪರಿಣಾಮಗಳನ್ನು ಕೊಡ್ತದೆ. ಲಕ್ಷ್ಮಿ ತೊರೆಯುವಂಥ ಕೆಲಸಗಳನ್ನು ಮಾಡಬಾರ್ದು ಅಂತ ಹೇಳಿದರೆ ದಾರಿದ್ರ್ಯ ಯಾಕೆ ಬರುವುದು? ಅವಳನ್ನು ಆರಾಧನೆ ಮಾಡಬೇಕು, ನೀವು ಧರ್ಮದಿಂದ ಇರಬೇಕು. ನಾವು ಹೊರಗಡೆ ಹೋಗೆಲ್ಲ ಮೋಸ ಮಾಡಿ ಮನೇಲಿ ಬಂದರೂ ನೆಮ್ಮದಿ ಇರುವುದಿಲ್ಲ, ಬೇರೆ ರೀತಿಯಾಗಿರ್ತಕ್ಕಂಥ ಫಲಗಳನ್ನೇ ಅನುಭವಿಸ್ತಾರೆ. ಈ ಅನಾದಿ ಕಾಲದಿಂದ ನೀವೇನು ಬಂದಂಥ ಹೆಣ್ಣು ಮಕ್ಕಳ ಕೆಲಸಗಳಿದೆ, ಇನ್ನು ಗೆಜ್ಜೆ ಹಾಕುವಂಥದ್ದಿದೆ. ಈಗಿನ ಕಾಲಿನ ಹೆಣ್ಮಕ್ಳಲ್ಲಿ ಗೆಜ್ಜೆ ಇದೆ, ಆದರೆ ಅದರಲ್ಲಿ ಸೌಂಡ್ ಬರುವುದಿಲ್ಲ. ಯಾಕೆ ಅಂತ ಕೇಳಿದರೆ ಅವೆಲ್ಲವೂ ಹಿಂದಿನ ಕಾಲದಿಂದ ಬಂದಂಥದ್ದು. ಅದಕ್ಕೆ ಇನ್ನೊಂದು ನೆಕ್ಸ್ಟ್ ಮುಂದಿನ ವಿಚಾರಗಳಲ್ಲಿ ಮಾತಾಡುವ. ಯಾಕೆ ಅಂದರೆ ಸಣ್ಣದಾಗಿ ಹೇಳುವಾಗ ಈ ಹೊರಗಡೆಲೆಲ್ಲ ನೋಡಿರ್ಬೋದು, ಹೊರದೇಶದಲ್ಲೆಲ್ಲ ಮಗುಗೊಂದು ದಾರ ಕಟ್ಟಿಂಗ್ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲ ಅಂತ ಹೇಳಿದರೆ ಮಗುಗೆ ಬೇರೆ ರೂಮ್ ಮಾಡಿಬಿಟ್ಟು ಅಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು ಮಗು ಅಳ್ತಿದ್ದಂಗೆ ಇವ್ರಿಗೆ ಗೊತ್ತಾಗುವಂಥ ಇದನ್ನು ಮಾಡಿರ್ತಾರೆ. ಆದರೆ ನಮ್ಮ ಹಿಂದಿನ ಕಾಲದಲ್ಲಿ ಏನು ಅಂತ ಕೇಳಿದ್ರೆ ಮಗು ಕಾಲಿಗೆ ಗೆಜ್ಜೆ ಹಾಕ್ತಾ ಇದ್ರು. ಮಗು ಕಾಲಿನ ಗೆಜ್ಜೆ ನಿಂತಿದೆ ಅಂತ ಆದರೆ ಏನೋ ತರಲೆ ಮಾಡ್ತಾ ಇದೆ ನೋಡಬೇಕು ಅಂತ. ಹಾಗೆ ಮಗು ಎದ್ರು ಕೂಡಲೇ ಅಳ್ಳಿಕ್ಕಿಂತ ಮುಂಚಿತವಾಗಿ ಏನು ಮಾಡ್ತದೆ,
ಕಾಲು ಬಡಿತದೆ, ತಾಯಿಗೆ ಆ ಸಪ್ಪಳ ಕೇಳಿ ಬಂದು ಎತ್ಕೊಳ್ಬೇಕು ಅಂತ. ಹಾಗೆ ನಂತರದಲ್ಲಿ ಹೆಣ್ಣು ಮಕ್ಕಳು ಈ ಕಾಲಿಗೆ ಹಾಕುವಂಥದ್ದು ಮತ್ತು ಮೂಗಿಗೆ ಹಾಕುವಂಥದ್ದೆಲ್ಲ, ಮೂಗುತ್ತಿ ಹಾಕುವಂಥದ್ದೆಲ್ಲ ಯಾಕೆ ಅಂತ ಕೇಳಿದರೆ, ಆ ಒಂದು ಭಾಗದಲ್ಲಿ ಕೆಲವೊಂದು ನರ ಅನ್ನುವಂಥದ್ದು ಹಾದು ಹೋಗಿರ್ತದೆ. ಅವುಗಳಿಗೆ ಭಾರ ಅನ್ನುವಂಥದ್ದು ಬಿಡಬೇಕು. ಆ ಭಾರ ಕಾಲತ್ರ ಇರುವಂಥದ್ದು, ಅದಕ್ಕೆ ಭಾರ ಬಿಟ್ಟಾಗ ಈ ರಜಸ್ವಲೆ ಆಗುವಂಥದ್ದು, ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು, ಇನ್ನು ವೈದ್ಯಕೀಯ ಚಿಕಿತ್ಸೆಗಳಲ್ಲಿ ಈಗಿನ ಕಾಲಗಳಲ್ಲಿ PCOD ಸಮಸ್ಯೆಗಳು ಬರುವಂಥದ್ದು, ಇವೆಲ್ಲವೂ ಆಗದಲ್ಲೇ ಇರಲಿಕ್ಕೆ ಈ ಕೆಲಸಗಳನ್ನು ಮಾಡಬೇಕು. ಹಾಗೆ ಹೆಣ್ಮಕ್ಳು ಹೇಳ್ತಾರೆ ಯಾಕೆ ಹಣೆಗೆ ಇಡಬೇಕು ಅಂತೇಳಿ. ಈ ಮನುಷ್ಯನ ದಾರಿದ್ರ್ಯ ಅನ್ನುವಂಥದ್ದು 2 ಹುಬ್ಬುಗಳ ಮಧ್ಯಭಾಗದಲ್ಲಿ ಹೋಗುವಂಥದ್ದು ಅಂತೇಳಿ. ಅಲ್ಲಿ ಒಂದು ನರವೂ ಹೋಗಿರ್ತದೆ. ದೈವಿಕ ವಿಚಾರಗಳನ್ನು ಬಿಟ್ಟಬೇಡ, ಯಾರು ಇವತ್ತು ತಗೊಳ್ಲಿಕ್ಕೆ ಆಗಲಿಲ್ಲ ಅಂದರು. ಆ ನರವನ್ನು ನಾವು ಆಗಾಗ ಒತ್ತುದ್ರಿಂದ ಏನಾಗ್ತದೆ, ಅಲ್ಲಿ ವ್ಯಾಯಾಮ ಅನ್ನುವಂಥದ್ದು ಆಗ್ತದೆ. ನಮ್ಮಲ್ಲಿ ಹಿಡಿತ, ನಮ್ಮ ಮನಸ್ಥಿತಿ ಅನ್ನುವಂಥದ್ದು ನಮ್ಮ ಹತೋಟಿಯಲ್ಲಿರಬೇಕು ಅಂತಾದರೆ ಅದಕ್ಕೆ ಪ್ರತಿನಿತ್ಯ ಇಲ್ಲೇ ಇಡಬೇಕು ಅಂತ. ಯಾಕೆ ಇಲ್ಲಿಡ್ಬೋದಲ್ಲ ನಾವು, ಆದರೆ ಆ ನರ ಹೋಗಿರುವಂಥ ಕೆಲವರು ಹಣೆಯನ್ನು ನೋಡಿರ್ಬೋದು, ಆ ನರ ಹೀಗೆ ಬಂದಿರ್ತದೆ, ಅದು ಹೋಗಿರುವಂಥದ್ದಲ್ಲಿ ಈ ಭಾಗದಲ್ಲಿಯೇ ಹೋಗಿರ್ತದೆ, ಹಣೆಯ ಮಧ್ಯಭಾಗದಲ್ಲಿ ಅಂತೇಳಿ. ಹಾಗಾಗಿ ಅದನ್ನೆಲ್ಲ ಇಡಬೇಕು ಅಂತೇಳಿ. ಇದನ್ನು ನಮಗೆ ಜ್ಯೋತಿಷ್ಯ ಹೇಳ್ಕೊಡೋದಿಲ್ಲ. ಇದು ಸಂಪ್ರದಾಯ, ಅನಾದಿ ಕಾಲದಿಂದ ಬಂದಂಥ ಸಂಪ್ರದಾಯ. ಇದನ್ನು ನಾವು ಹೇಗೆ ಮಾಡಬೇಕು ಅದನ್ನೇ ಮಾಡಬೇಕು. ನಿಮ್ಮ ಕಾಲಲ್ಲಿದ್ದ ನಿಮ್ಮ ಕಾಲಘಟ್ಟದಿಂದ ಬಂದಂತೆ ಸಂಪ್ರದಾಯದಂತೆ ಮಾಡಿದಾಗ ಪೂರ್ಣ ಫಲ ಸಿಗ್ತದೆ, ಇಲ್ಲ ಲಕ್ಷ್ಮಿ ತೋರಿತಾಳೆ. ಓಕೆ ಗುರುಗಳ, ಈ ಕುರಿತು ಮತ್ತೆ ಮಾತನಾಡ್ತಾ ಹೋಗೋಣ. ಜಯಲಕ್ಷ್ಮಿ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೈಸೂರಿಂದ ಮಾಡ್ತಾ ಇರೋದು ಮೇಡಮ್. ಓಕೆ, ಯಾರ ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಅವರ ಹೆಸರು ಹಾಗೆ ಹುಟ್ಟಿದ ದಿನಾಂಕವನ್ನು ತಿಳಿಸಿ, ಗುರುಗಳಿದ್ದಾರೆ, ಮಾತನಾಡ್ತಾರೆ. ಅವಳದು ಆಗಸ್ಟ್ 7, 1999 ಇಸ್ವಿ. ಋಷಭ ರಾಶಿ, ಮೃಗಶಿರ ನಕ್ಷತ್ರ. ಇಸ್ವಿ 1999 ಇಸ್ವಿ ಗುರುಗಳ. ಟೈಮ್ ಎಷ್ಟಮ್ಮ? ಟೈಮ್ 12:30 ಶನಿವಾರ ಅವಳು ಹುಟ್ಟಿದೆ. ಸರಿ, ಏನು ವಿಷಯ ಕೇಳಬೇಕಿತ್ತು? ಅವಳದು ಮದುವೆ ಮತ್ತು ಜಾಬ್ ಬಗ್ಗೆ. ಸ್ವಲ್ಪ ಜಾಬ್ ಎಲ್ಲೂ ಹೋದ್ರು ಅವಳಿಗೆ ಸ್ವಲ್ಪ ಇದೈತೆ ಇಲ್ಲ ಗುರುಗಳ. ಅವಳಿಗೆ ಎಂತ ಜಾಬ್ ಹುಡುಕ್ತಾ ಇದೀವಿ ಅವಳಿಗೆ. ಏನು ಓದಿದ್ದಾಳೆ? ಎಲ್ಲಿ? ಅವಳು MCA ಮಾಡಿದ್ದಾಳೆ. ಈಗ ಸದ್ಯಕ್ಕೆ ಕೆಲಸವನ್ನು ಹುಡುಕ್ತಾ ಇದ್ದಾಳೆ. ಯಾವಾಗ ಮಾಡಿದ್ದು? ಪಾಸಿಂಗ್ ಇಯರ್ ಯಾವುದು? ಏನ್ ಗುರುಗಳು? ಯಾವ ವರ್ಷ ಪಾಸ್ ಆಗಿದ್ದು? ಈ ವರ್ಷನ ಹೋದ ವರ್ಷನ? ಅವಳು 2 ವರ್ಷ 3 ವರ್ಷನೇ ಆಯ್ತು. ನನ್ನ ಹೆಲ್ತ್ ಪ್ರಾಬ್ಲಮ್ ಇಂದ ಅವಳು ಸ್ವಲ್ಪ ಮನೇಲಿ ಇರ್ಬೇಕಾಯ್ತು. ಇಲ್ಲಿ ನೋಡಿ, ಒಂದು ಕುಟುಂಬಕ್ಕೆ ವಿಷಯಗಳನ್ನ ವಿಮರ್ಶೆ ಮಾಡುವಾಗ ಅವಳಿಗೀಗ ಕೆಲಸ ಸಿಗುವಂತ ಯೋಗಗಳೆಲ್ಲ ಚಂದ ರೀತಿಯಲ್ಲಿದೆ. ಅದ್ರ ಬಗ್ಗಾಗಿ ಏನು ಯೋಚನೆ ಮಾಡುವಂಥದ್ದಿಲ್ಲ. ಆದರೆ ಹುಡುಕುವಂಥ ಕೆಲಸವನ್ನು ಸ್ವಲ್ಪ ಚುರುಕು ಮಾಡಬೇಕು. ಅದಾದ ನಂತರದಲ್ಲಿ ಇವಳಿಗೆ ಸ್ವಲ್ಪ ಈ ಕುಬೇರ ಲಕ್ಷ್ಮಿ ಅನ್ನುವಂಥದ್ದು ಒಂದು ಬರ್ತದೆ. ಆ ದೇವರನ್ನ ಪ್ರಾರ್ಥನೆ ಮಾಡುವಂಥದ್ದು. ಹಾಗೆ ನಂತರದಲ್ಲಿ ಸುಬ್ರಹ್ಮಣ್ಯನನ್ನ ಸ್ವಲ್ಪ ಆರಾಧನೆ ಮಾಡುವಂಥದ್ದು. ಹಾಗೆ ಕನಕದಾರ ಸ್ತೋತ್ರ ಅನ್ನುವಂಥದ್ದಿದೆ. ಇದನ್ನು ಅವಳೇ ಪಠನ ಮಾಡಬೇಕು. ಮತ್ತು ಶುಕ್ರವಾರದ ದಿನ ಉಪವಾಸ ಇದ್ದು ಆ ಕನಕದಾರ ಸ್ತೋತ್ರಾದಿಗಳನ್ನು ಪಠನೆ ಮಾಡುವಂಥದ್ದು. ಹಾಗೆ ಅಮ್ಮನವರಿಗೆ, ಯಾವುದು ಕುಬೇರಲಕ್ಷ್ಮಿ ಅಮ್ಮನವರಿಗೆ ಸ್ವಲ್ಪ ಯಥಾನುಶಕ್ತಿ ಸೇವೆಯನ್ನು ಅಥವಾ ಅದರ ಅರ್ಚನೆಗಳನ್ನು, ಅರ್ಚನಾ ಸ್ತೋತ್ರಗಳನ್ನು, 108 ನಾಮಾವಳಿ ಸ್ತೋತ್ರಗಳನ್ನು ಹೇಳುವಂಥದ್ದು ಇವಳಿಗೆ ಅನುಕೂಲವನ್ನು ಕೊಡ್ತದೆ. ಆದರೆ ಕೆಲಸ ಸ್ಥಿರವಾಗಿ ಸಿಗುವಂಥದ್ದು ಮುಂದಿನ ವರ್ಷ ಏಪ್ರಿಲ್ ಕಳೆದ ನಂತರದಲ್ಲಿ ಸ್ಥಿರವಾಗಿರುವಂಥದ್ದು ಸಿಗ್ತದೆ. ಸದ್ಯದ ಪರಿಸ್ಥಿತಿಗೆ ಈ ಕೆಲಸಗಳನ್ನು ಮಾಡಲಿ, ಆಮೇಲೆ ಸ್ವಲ್ಪ ಪರಿವರ್ತನಾ ಯೋಗಗಳು ಇರೋದ್ರಿಂದ ಸ್ವಲ್ಪ ಬದಲಾವಣೆ ಆಗ್ಬೋದು ತದನಂತರದಲ್ಲಿ. ಆಯಿತಾ? ಒಳ್ಳೆಯದಾಗಲಿ. ಧನ್ಯವಾದಗಳು ಜಯಲಕ್ಷ್ಮಿ, ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ತೆ ಮಾ. ಹಲೋ. ನಮಸ್ತೆ ಮಾ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶಾಲಿನಿ ಅಂತ, ಬೇಲೂರು. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ. ಓಕೆ, ಅವರ ಹೆಸರು ಹಾಗೆ ಜನ್ಮ ದಿನಾಂಕವನ್ನು ತಿಳಿಸಿ, ಗುರುಗಳಿದ್ದಾರೆ. ಅಣ್ಣೇಗೌಡ್ರು ಅಂತ. ಓಕೆ. 1270 ಇಸ್ವಿಲಿ ಹುಟ್ಟಿದ್ದಾರೆ. ಓಕೆ. 1270 ಅಲ್ವಾ? ಸಮಯ ಗೊತ್ತಿಲ್ಲ ಗುರುಜಿ. ಸರಿ, ನಿಮ್ಮ ಮನೆ ದೇವ್ರು ಯಾವ್ದಮ್ಮ? ಮನೆ ದೇವರು ಸಗ್ನಿ ರಂಗನಾಥ ಸ್ವಾಮಿ. ರಂಗನಾಥನಿಗೆ ಒಂದು ಪ್ರಾರ್ಥನೆ ಮಾಡಿ
ನೀವು ಒಂದು ಸಂಖ್ಯೆಯನ್ನು ಹೇಳಿ, 28ರ ಒಳಭಾಗದಲ್ಲಿ ಒಂದು ಸಂಖ್ಯೆಯನ್ನು ಹೇಳಿ. 26. ನಿಮಗೆ ಇಷ್ಟ ಆಗಿರುವಂಥ ಒಂದು ಹಣ್ಣಿನ ಹೆಸರು? ಹಣ್ಣಿನ ಹೆಸರು ಸೇಬು. ಸೇಬು ಅಲ್ವಾ? ಈಗ ಇಲ್ಲಿ ನೋಡಿ, ಒಂದು ಏನು ಇವಳ ಸಮಸ್ಯೆ ವಿಷಯಗಳು ಏನನ್ನೆಲ್ಲ ವಿಮರ್ಶೆ ಮಾಡಬೇಕಿದ್ದಿತ್ತು? ಅವ್ರು ತುಂಬಾನೇ ಕೋಪ ಮಾಡ್ಕೊಂತಾರೆ ಗುರುಜಿ. ಒಂದ್ 5 ನಿಮಿಷ ಚೆನ್ನಾಗಿರ್ತಾರೆ ನಮ್ ಜೊತೆ, ನನ್ನ ಕಂಡ್ರೆ ಸಿಟ್ಟು ಮಾಡ್ಕೊಳ್ತಾರೆ. ಮತ್ತೆ ಹೊರಗಡೆ ಜನಿನ ಕೈಲಿ ಬಾರಿ ಚಂದ, ಅವ್ರಿಗೆ ಉಪಕಾರ ಮಾಡೋದು ಇದೆಲ್ಲ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಮಾತ್ರ ಬಾರಿ ಸಿಟ್ಟು ಮಾಡ್ತಾರೆ. ಆಮೇಲೆ ಹುಣ್ಣಿಮೆ ಅಮಾವಾಸ್ಯೆ ಹಿಂಗೆಲ್ಲ ಬಂದ್ರೆ ಸ್ವಲ್ಪ ಜಾಸ್ತಿನೇ ಸಿಟ್ಟು ಮಾಡ್ತಾರೆ. ನೋಡಿ, ಇಲ್ಲಿ ಒಂದು, ನೀವು ಯಾವ ಊರಿನಲ್ಲಿರೋದು? ನಾವು ಬೇಲೂರು. ಬೇಲೂರು. ಅಲ್ಲಿ ಗ್ರಾಮ ದೇವತೆ ಯಾವುದು? ವೆಂಕಟರಮಣ. ಅಲ್ಲಿಗೆ ಏನಾದರೂ ಸೇವೆಗಳನ್ನೆಲ್ಲ ಕೊಡುವಂಥದ್ದೆಲ್ಲ ಏನಾದ್ರು ಪ್ರಾರ್ಥನೆ ಇಟ್ಟಿದ್ರಾ? ಪ್ರಾರ್ಥನೆ ಅಂದ್ರೆ ನಮ್ಮನೇಲಿ ದೇವಸ್ಥಾನ ಮಾಡ್ಬೇಕಾದ್ರೆ ಇವರೇ ಎಲ್ಲ ನಿಂತು ಮಾಡಿ ಪೂಜೆ ಅಭಿಷೇಕ ಎಲ್ಲ ಮಾಡಿಸ್ತಾ ಇರ್ತೀವಿ ಗುರುಜಿ. ಅದೇ, ಅಲ್ಲಿ ಸ್ವಲ್ಪ ಹರಕೆಗಳನ್ನು ಇಟ್ಟಂಥದ್ದು ಸ್ವಲ್ಪ ಬಾಕಿ ಉಂಟು. ಮತ್ತೆ ಈ ಬಾಧೆಯಲ್ಲಿರುವಂಥ ಕೆಲವೊಂದು ಗ್ರಹಗಳ ಉಪಯೋಗವನ್ನು ಚಿಂತನೆ ಮಾಡುವಾಗ ಅದರಿಂದ ಆಗುವಂಥ ಅನಾನುಕೂಲಗಳೇನು ಅಂದರೆ ಸರ್ಪ ಪ್ರೀತ್ಯರ್ಥವಾಗಿರ್ತಕ್ಕಂಥ ಸೇವೆಗಳನ್ನು ಮಾಡಿ. ಸರ್ಪ ಸೂಕ್ತ ಅನ್ನುವಂಥದ್ದನ್ನು ಒಂದು ಕಲ್ಯಾಣಕ ಘೃತಕ್ಕೆ ಅಭಿಮಂತ್ರಣೆ ಮಾಡಿ ಅದನ್ನು ಪ್ರತಿನಿತ್ಯ ಅವಳಿಗೆ ಪ್ರಾಶನಕ್ಕೆ ಕೊಡುವಂಥದ್ದು, ಮತ್ತು ಸರ್ಪನಿಗೆ ಸಂಬಂಧಿತವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡುವಂಥದ್ದು ಸೂಕ್ತತೆ. ಅದೆಲ್ಲಿ ಮಾಡಿಸ್ಬೇಕು ಗುರುಜಿ? ಅದು ನಿಮ್ಮ ಕುಲಪುರೋಹಿತರ ಹತ್ರ ಮಾಡಿಸಿ. ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇವಳು ಎಷ್ಟು ಎತ್ತರ ಇದ್ದಾಳೋ ಅಷ್ಟು ಎತ್ತರದ ಬೆಳ್ಳಿ, ನಮ್ಮನೆಯವರು. ಅದೇ, ನೀವೀಗ ಕೊಟ್ಟಿರುವಂಥ ಜಾತಕದ ವಿಷಯ, ಯಾರ ಜಾತಕವನ್ನು ಕೊಟ್ಟಿದ್ದೀರೋ ಅವರ ಜಾತಕದ ಬಾಧೆಗಳನ್ನು ಹೇಳ್ತಾ ಇದ್ದೇನೆ. ಅರ್ಥ ಆಯ್ತಾ? ಅವ್ರು ಎಷ್ಟು ಉದ್ದ ಇದ್ದಾರೋ ಅಷ್ಟುದ್ದ ಬೆಳ್ಳಿ ತಂತಿಯನ್ನು ಅಳೆದು ಅದನ್ನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹಾಕುವಂಥದ್ದು ಮಾಡಿ. ಇಲ್ಲಿ ಕೆಲವೊಂದು ಅವರಿಗೆ ನರಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಅನ್ನುವಂಥದ್ದಿದೆ. ಸಿಟ್ಟು ಮಾಡುವಂಥದ್ದು, ಅವ್ರ ಮೇಲೆ ಕಂಟ್ರೋಲ್ ಆಗದಲ್ಲೇ ಇರುವಂಥದ್ದು, ಸಿಟ್ಟು ಜಾಸ್ತಿ ಆಗಿದ್ದರಿಂದ ಆರೋಗ್ಯಗಳು ಹೋಗುವಂಥದ್ದು, ಆರೋಗ್ಯ ವೈಫಲ್ಯ ಬರುವಂಥದ್ದು, ಈ ಥರದ್ದೆಲ್ಲ ಆಗ್ತಾ ಇದೆ. ಹಾಗಾಗಿ ಅದು ಸರ್ಪ ಪ್ರೀತ್ಯರ್ಥವಾಗಿರ್ತಕ್ಕಂತಹ ಸೇವೆಗಳನ್ನು ಮಾಡೋದ್ರಿಂದ ಏನಾಗ್ತದೆ, ಅವರಲ್ಲಿರುವಂತಹ ದೋಷಾದಿಗಳು ಅನ್ನುವಂಥದ್ದು ಹೋಗಿ ಕೋಪತತ್ವ ಅನ್ನುವಂಥದ್ದು ಕಮ್ಮಿ ಆಗ್ತದೆ. ಮನೆಯಲ್ಲಿ ದೇವತಾನುಗ್ರಹ ಅನ್ನುವಂಥದ್ದು ಹೆಚ್ಚು ಇಲ್ಲ, ಅದರ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಉತ್ತಮ ತಾಯಿ. ಅಷ್ಟನ್ನು ಮಾಡಿ ಆಮೇಲೆ ನೋಡುವ. ಇನ್ನು ಸುಮಾರು ವಿಷಯ ಇದೆ. ಈಗ ನಾವೇನಾದರೂ ದೇವ್ರ ಹತ್ರ ಕೇಳಬೇಕಂತಾದರೆ ನೀವೇನಾದರೂ ಕೊಟ್ಟಿರಬೇಕಲ್ಲ ದೇವರಿಗೆ. ಈಗ ನನ್ನ ಹತ್ರನೇ ಬಂದುಬಿಟ್ಟು ಸ್ವಾಮಿ ಇಷ್ಟು ದುಡ್ಡು ಕೊಡಿ ಅಂತ ಹೇಳಿದರೆ ನೀವು ಕೊಟ್ಟಿದ್ದಿಲ್ಲಮ್ಮ, ನಾನು ಕೊಡೋದಿಲ್ಲ ಅಂತ ಹೇಳ್ತೇವೆ. ಹಾಗೆ ಅನಾದಿ ಕಾಲದಿಂದನೂ ದೇವತಾರಾಧನೆಗಳೆಲ್ಲ ನಿಂತಂಥದ್ದು ಅಥವಾ ಅದಕ್ಕೆ ಸರಿಯಾದ ರೀತಿ ಆರಾಧನೆಗಳಾಗದಲೇ ಇರುವಂಥ ಕಾರಣದಿಂದ ಈ ಒಂದು ಸಂಕಷ್ಟ ಅನ್ನುವಂಥದ್ದು ಪ್ರಾರಂಭ ಹಂತದಲ್ಲಿದೆ. ಇದು ಅತಿರೇಕಕ್ಕೂ ಹೋಗ್ಬೋದು. ಹಾಗಾಗಿ ಆ ದೇವರನ್ನು ಆರಾಧನೆ ಮಾಡಿ ಖಂಡಿತವಾಗ್ಲೂ ಅನುಕೂಲತೆ ಆಗ್ತದೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಲೀಲಾವತಿ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ನಮಸ್ತೆ ಮಾ. ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಹಾರಾಷ್ಟ್ರದಿಂದ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಹಾರಾಷ್ಟ್ರ ನಾಗ್ಪುರದಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಅವರ ಹೆಸರು ಹಾಗೆ ಜನ್ಮ ದಿನಾಂಕವನ್ನು ತಿಳಿಸಿ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ನನ್ನ ಮಗನ 3/5/2000. 3/5/2000 ಅಲ್ವಾ? ಸರಿ. ಏನು ಸಮಯ? ಸಮಯ 4:05 ಬುಧವಾರ. 3/5 ಅಲ್ವಾ? 3:05. ಈಗ 4 ಗಂಟೆ 5 ನಿಮಿಷ. ಓಕೆ. ಏನು ವಿಷಯ? ಬೆಳಗ್ಗೆನಾ? ಮಧ್ಯಾಹ್ನ. ಸರಿ. ಏನು ವಿಷಯ ಕೇಳಬೇಕಿದ್ದಿತ್ತು? ಅವನು ಹೋಗ್ಲಿಕ್ಕೆ MSc ಸರ್, ಅವ್ರ ಭವಿಷ್ಯದ ಬಗ್ಗೆ ಕೇಳಬೇಕಿತ್ತು. ಏನು ಮಾಡೋದು ಅಂತನಾ ಅಥವಾ ಏನು ಆಗ್ತಾ ಇದೆ ಅಂತನಾ? ಎಂತ ಹೇಳ್ಬೇಕು? ನಿಮ್ಮ ಸಮಸ್ಯೆ ಹೇಳಿ ಆಯ್ತು. ಪ್ರಶ್ನೆ ಎಂತ ಕೇಳ್ಬೇಕು ಹೇಳಿ. ಅವನಿಗೆ ಈಗ ಓದ್ಲಿಕ್ಕತ್ತಾನ, ಮುಂದೆ ಅವನು ಏನ್ ಮಾಡ್ಬೇಕು ಅಂತ ಕೇಳಾಕತ್ತೀವಿ ನೋಡಿ. ಇವನಿಗೆ ಒಟ್ಟು ಒಳ್ಳೆ ಯೋಗ ಇದೆ. ಅಷ್ಟಮ ಸ್ಥಾನದಲ್ಲಿ ತುಂಬ ಒಳ್ಳೆ ರೀತಿಯಾಗಿರ್ತಕ್ಕಂಥ ಯೋಗಗಳಿದೆ. ಇವನು ಒಳ್ಳೆ ರೀತಿಯಾಗಿ ಹಣ ಮಾಡುವಂಥದ್ದು ಅಥವಾ ಈ ಕ್ರಿಯೇಟಿವಿಟಿ ಮೈಂಡ್ ಅನ್ನುವಂಥದ್ದು ಹೆಚ್ಚಿರುವಂಥದ್ದು ಅಥವಾ ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡುವಂಥದ್ದು
ನಂತರದಲ್ಲಿ ಕೆಲವೊಂದೆಲ್ಲ ಇವನು ಏನು ಓದುವಂಥ ವಿಚಾರಗಳಲ್ಲೂ ಸ್ವಲ್ಪ ಹುಷಾರಿದ್ದಾನೆ, ಏನು ಯೋಚನೆ ಮಾಡೋದು ಬೇಡ. ಆದರೆ ತಾತ್ಕಾಲಿಕವಾಗಿ ಈಗ ಸ್ವಲ್ಪ ಮೊಂಡು ಮಾಡೋದು ಅಥವಾ ನೀವು ಹೇಳಿದ ಕೆಲಸಗಳನ್ನು ಮಾಡೋದಿಲ್ಲ, ಹಿರಿಯರಿಗೆ ಗೌರವ ಕೊಡೋದಲ್ಲ, ಸ್ವಲ್ಪ ದೌಲತ್ತಲ್ಲಿ ಮಾತಾಡೋದು, ನನಗೆಲ್ಲ ಗೊತ್ತಿದೆ ಅನ್ನುವಂತೆ ಮಾತಾಡೋದು. ಹೌದು ಆಮೇಲೆ ಸ್ವಲ್ಪ ಪೋಲ್ ಮಾಡುವಂಥ ಮನಸ್ಥಿತಿ, ಹಣವನ್ನು ಪೋಲ್ ಮಾಡುವಂಥದ್ದು. ಹೌದೌದು. ಮತ್ತೆ ಎಂತ ಮಾಡ್ತಾ ಇದ್ದಾನೀಗ? ಅವನು MSc ಓದ್ತಿದ್ದಾನೆ ರಾಮಯ್ಯ ಕಾಲೇಜಲ್ಲಿ. ಚಂದ ಉಂಟು, ಏನು ಯೋಚನೆ ಮಾಡೋದು ಬೇಡ, ಇವನ್ ಬಗ್ಗೆ ಎಂತ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದರೆ ಈಗ 2022ರಿಂದ ನಿಮಗೆ ಸ್ವಲ್ಪ 2021, 22ರಿಂದ ಭಯದ ವಾತಾವರಣ ಅನ್ನುವಂಥದ್ದು ಪ್ರಾರಂಭ ಆಗಿರುವಂಥ ಲಕ್ಷಣಗಳು. ಹೌದು ಗುರುಜಿ. ಹಾಗಾಗಿ ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಬರ್ಬೋದು. ಒಮ್ಮೆ ನೀವು ಫೋನ್ ಮಾಡಿ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ವಿಷಯಗಳನ್ನು ವಿಮರ್ಶೆ ಮಾಡ್ತೇನೆ. ಇವನಿಗೆ ಪ್ರತಿನಿತ್ಯ ಬೆಳಗ್ಗೆ ಸ್ವಲ್ಪ ಈ ಶ್ಯಾಮಲಾ ನವರತ್ನ ಮಾಲಿಕೆ, ನಂತರದಲ್ಲಿ ವಿಷ್ಣು ಸಹಸ್ರನಾಮಾದಿಗಳನ್ನು ಪಠನೆ ಮಾಡಲಿಕ್ಕೆ ಹೇಳಿ, ಇವನೇ ಓದಬೇಕು. ಆಯಿತಾ? ಆಮೇಲೆ ವಿಷ್ಣುವಿಗೆ ಸ್ವಲ್ಪ ತುಳಸಿಯಿಂದ ವಿಷ್ಣು ಸಹಸ್ರನಾಮ ಅರ್ಚನೆಗಳನ್ನು ಮಾಡಿಸ್ತಾ ಬನ್ನಿ. ಇವು ಕೆಲಸದ ಬಗ್ಗೆ, ಓದುವಂಥ ವಿಚಾರಗಳ ಬಗ್ಗೆ ಏನು ಯೋಚನೆ ಮಾಡೋದು ಬೇಡ. ತುಂಬ ಚಂದ ರೀತಿಯಲ್ಲಿ ಓದುವಂಥ ಯೋಗ. ಬೇರೆಯವರಿಗೆ 10 ಸಲ ಓದಿದ್ರೆ ನೆನಪಿಗುಳಿಬೇಕು, ಇವನಿಗೆ 1 ಬಾರಿ ನೆನಪಿಗುಳಿಯುವಂಥ ಎಲ್ಲ ಯೋಗಗಳು ಇವನಲ್ಲುಂಟು. ಹಾಗಾಗಿ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಅನ್ನುವಂಥದ್ದು ಬರ್ತದೆ, ಅದನ್ನು ಪರಿಹಾರ ಮಾಡಿಕೊಳ್ಳಿ. ತದನಂತರದಲ್ಲಿ ಒಮ್ಮೆ ಬಂದು ಭೇಟಿ ಮಾಡಿ ಅಥವಾ ನಮ್ಮವ್ರು ಫೋನ್ ಮಾಡ್ತಾರೆ, ನಂತರದಲ್ಲಿ ಏನು ಮಾಡಬೇಕನ್ನುವಂಥದ್ದನ್ನು ನೋಡುವ, ವಿಮರ್ಶೆ ಮಾಡುವ. ಬೇರೆ ವಿಷಯಗಳೆಲ್ಲ ಇದೆ. ಆಯ್ತು, ಒಳ್ಳೇದಾಗ್ಲಿ ಅಮ್ಮ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ ಹೇಳ್ತಾ ಇದ್ರಿ, ಶ್ರದ್ಧಾ ಭಕ್ತಿಯಿಂದ ನಾವು ಪೂಜೆಯನ್ನ ಮಾಡಿದಾಗ ಮಾತ್ರ ಒಳ್ಳೇದಾಗತ್ತೆ ಅನ್ನೋದಾಗಿ. ಇನ್ನು ಸಾಕಷ್ಟು ಜನ ಭಕ್ತಿಯಿಂದ ಪೂಜೆಯನ್ನ ಮಾಡ್ತಾರೆ, ಆದರೂ ಕೂಡ ಬೇರೆ ಕಾರಣಾಂತರಗಳಿಂದ ಮನೆಯಲ್ಲಿ ಸ್ಥಿರವಾಗಿ ಲಕ್ಷ್ಮಿ ನೆಲೆಸೋದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಅದಕ್ಕೆ ಇರುವಂತಹ ಪರಿಹಾರಗಳ ಬಗ್ಗೆ ನೀವು ತಿಳಿಸೋದಾದ್ರೆ? ಈಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ ಅಂತ ಆದ್ರೆ, ನಾ ಇಲ್ಲೆಲ್ಲೋ ನೋಡ್ಕೊಂಡು ಹೀಗೆ ಮಾತಾಡಿದ್ರೆ ನಿಮಗೇನು ಅನ್ನಿಸ್ತದೆ? ಗುರುಗಳಿಗೆ ನನ್ನ ಹತ್ರ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ, ಹಾಗಾಗಿ ಇದು ಮಾಡ್ತಾ ಇದ್ದಾರೆ. ಇವತ್ತು ಯಾವುದೇ ಮೈಲಿಗೆ ಅಂಟದಲ್ಲೇ ಇರುವಂಥ ಒಂದು ವಸ್ತು ಅಂತ ಹೇಳಿದ್ರೆ ಮೊಬೈಲ್. ಅದನ್ನು ಸ್ನಾನ ಮಾಡುವಂಥ ಗೃಹಕ್ಕೂ ತಗೊಂಡು ಹೋಗ್ತಾರೆ, ಅಡುಗೆ ಮನೆಯಲ್ಲೂ ತಗೊಳ್ತಾರೆ, ಊಟ ಮಾಡ್ತಾನೋ ತಗೊಳ್ತಾರೆ, ದೇವ್ರ ಮನೆಯಲ್ಲೂ ಇರ್ತದೆ. ನಾವು ಪೂಜೆ ಮಾಡುವಾಗೂ ಹೀಗೆ ಮಾಡ್ತಾ ಕುತ್ಕೊಂಡಿರ್ತೇವೆ, ಯಾರು ಎಂತ ಮಾಡಿದ್ರು ಅಂತೇಳಿ. ಅದೇನಾಗ್ತದೆ? ಶ್ರದ್ಧಾಲೋಪ ಅಂತ ಹೇಳಿ. ಭಗವಂತನಿಗೆ ಫಸ್ಟ್ ನಾವು ಸರೆಂಡರ್ ಆಗಬೇಕು. ಕುತ್ತಿಗೆಗೆ ತಂದು ಕತ್ತಿ ಇಟ್ಟಾಗ ನಮಗೆ ಯಾವ ಭಯ ಭಕ್ತಿ ಅನ್ನುವಂಥದ್ದು ಎದುರುಗಡೆ ಇದ್ದವ್ರ ಮೇಲೆ ಬರ್ತದೆಯೋ ಅದಕ್ಕಿಂತ ಹೆಚ್ಚು ನಾವು ಸಮರ್ಪಣೆ ಭಗವಂತನಿಗೆ ಮಾಡ್ಕೊಂಡಾಗ ನಾವು ಹೆದರ್ಬೇಕನ್ನುವಂಥದ್ದು ಇರುವುದಿಲ್ಲ. ಹಾಗಾಗಿ ಸ್ಥಿರಲಕ್ಷ್ಮಿ ಅನ್ನುವಂಥದ್ದು ಮನೆಯಲ್ಲಿ ಉಳಿಬೇಕು ಅಂತಾದರೆ ಪ್ರತಿನಿತ್ಯವೂ ಶುಭವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು. ತುಪ್ಪದ ದೀಪಗಳನ್ನು ಹಚ್ಚಬೇಕು, ಮಹಾಲಕ್ಷ್ಮಿಗೆ ಸಂಬಂಧಿತವಾಗಿರ್ತಕ್ಕಂಥ ಅರ್ಚನೆಗಳನ್ನು ಮಾಡಬೇಕು. ಎಷ್ಟೋ ಜನಕ್ಕೆ ಅಷ್ಟೋತ್ತರ ನಾಮಾವಳಿ ಇದೆ ಅನ್ನುವಂಥದ್ದೇ ಗೊತ್ತಿಲ್ಲ. ಬಟ್ರೆ ಎಂಥರೊಂದು ಯಂತ್ರ ಮಾಡಿಕೊಡಿ, ಅದು ಮಾಡಿಕೊಡಿ ಅಂತಾರೆ. ಬಿಟ್ಟರೆ ನಾವು ದೇವರಿಗೆ ಏನು ಕೊಟ್ಟಿದ್ದೇವೆ, ಪ್ರತಿನಿತ್ಯ ಅರ್ಚನೆಗಳನ್ನು ದೇವರಿಗೆ ಸಮರ್ಪಣೆ ಮಾಡುವಂಥದ್ದನ್ನು, ಅವಾಚ್ಯ ಪದಗಳನ್ನು ಮನೆಯಲ್ಲಿ ಬಳಸುವಂಥದ್ದು ನಿಲ್ಲಿಸುವಂಥದ್ದನ್ನು, ಶುಭ್ರವಾಗಿರ್ತಕ್ಕಂಥ ಬಟ್ಟೆಗಳನ್ನು, ಹರಿದು ಹೋದಂಥ ಬಟ್ಟೆಗಳನ್ನು ತ್ಯಜಿಸಿ ಶುಭ್ರವಾಗಿರ್ತಕ್ಕಂಥ ಬಟ್ಟೆಗಳನ್ನು ಹಾಕುವಂಥದ್ದು, ಇದೆಲ್ಲ ಶುಭದ ಸಂಕೇತ. ಆಗ ಆ ಲಕ್ಷ್ಮಿ ಅನ್ನುವಂಥದ್ದು ಮನೆಯಲ್ಲಿ ಸ್ಥಿರವಾಗಿ ಉಳಿತಾಳೆ. ಇಲ್ಲ ಅಂತ ಹೇಳಿದರೆ ಏನಾಗ್ತದೆ? ಬಂದಂಥ ದುಡ್ಡು ಹೋಗ್ತಾ ಇರ್ತದೆ, ಅದನ್ನು ಚಂಚಲ ಲಕ್ಷ್ಮಿ ಅಂತ ಅಂದರೆ ಮನೆಯಲ್ಲಿ ಎಲ್ಲ ಚಂಚಲವಾಗಿ ಇರ್ತದೆ, ಮನಸ್ಥಿತಿಯೂ ಒಂದು ಕಡೆ ಇರೋದಿಲ್ಲ. ಇವತ್ತು ಚಿತ್ರಾನ್ನ ಮಾಡಬೇಕಂತ ಹೇಳಿದ್ರೆ ಅಲ್ಲೋಗಿ ದೋಸೆ ಮಾಡಿರ್ತಾರೆ. ಯಾಕೆ ಅಂತ ಕೇಳಿದರೆ ಆ ಮಾನಸಿಕ ಸ್ಥಿತಿಗತಿಗಳು ಅನ್ನುವಂಥದ್ದು ಇರುವುದಿಲ್ಲ. ಹಾಗಾಗಿ ಅದಕ್ಕೆ ಸಂಬಂಧಿತವಾಗಿ ಕಾರ್ಯಗಳನ್ನು ಮಾಡುವುದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಓಕೆ ಗುರುಗಳೇ, ಇನ್ನು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ಇರಬೇಕು ಅಂದರೆ ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಜೊತೆಗೆ ಯಾವ ರೀತಿಯಾಗಿ ಶ್ರದ್ಧೆಯಾಗಿ ಪೂಜೆಯನ್ನು ಮಾಡಬೇಕು ಅನ್ನೋದಾಗಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ಶುಭವಾಗಿ. ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾತಕಕ್ಕೂ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ಇರೋದಕ್ಕೆ ಏನಾದರೂ ಸಂಬಂಧ ಇದೆಯಾ, ಅಥವಾ ಎಷ್ಟೇ ಪೂಜೆಯನ್ನು ಮಾಡಿದ್ರೂ ಕೂಡ ಒಲಿತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ಹೇಳಿ ಗುರುಗಳು ನಿಮಗೆ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೂ ನಿಮಗೂ ಕೂಡ ಇದರಲ್ಲಿ ಯಾವುದೇ ರೀತಿಯ ಗೊಂದಲ ಇತ್ತು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಬಹುದು ಅಥವಾ ನೇರವಾಗಿ ಗುರುಗಳನ್ನ ಭೇಟಿ ಆಗಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.